गोव्याला जात असलेल्या सोनार कामगारांचे अपहरण करून पिस्तूल व चाकूचा धाक दाखवत दरोडा टाकणाऱ्या प्रकरणात सहभागी असलेल्या 8 आरोपींना अटक करून सुमारे 40,50,000 रोख रक्कम, वाहने व इतर साहित्य जप्त करण्यात आले आहे, अशी माहिती जिल्हा पोलीस अधीक्षक के रामराजन यांनी दिली. शनिवारी बेळगाव येथे पत्रकारांशी बोलताना त्यांनी सांगितले की पश्चिम बंगालमधील आणि सध्या बेळगावच्या शहापूर भागात राहणाऱ्या के इबादुल यांनी दिलेल्या तक्रारीवरून हा गुन्हा नोंदवण्यात आला होता. इबादुल हे आपला मित्र रबियुल गाझी व अली हुसेन मंडल यांच्यासह कारने गोव्याकडे जात असताना खानापूर तालुक्यातील उचवड गावाजवळ बैलूर क्रॉस राष्ट्रीय महामार्ग क्रमांक 748 वर काही अज्ञातांनी त्यांची कार अडवली. यानंतर तिघांना रस्त्याच्या कडेला असलेल्या शेतात ओढून नेऊन पिस्तूल व चाकूचा धाक दाखवत इबादुल यांच्याकडील 1,02,000 रुपये रोख रक्कम लुटली. तसेच रबिउल गाझी यांच्याकडे 225 ग्रॅम सोनेही हिसकावून आरोपी फरार झाले. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೇ 25ನೇ ತಾರೀಕ ನಮಗೊಂದು ಕಂಪ್ಲೇಂಟ್ ಬರ್ತದೆ. ಒಂದು ಡೆಕಾಯಿಟಿ ಆಗಿರೋದಾಗಿ ನಮಗೊಂದು ದೂರು ಬರ್ತದೆ. ಇಲ್ಲಿಂದ ಕೆ ಇಬಾದುಲ್ ಇವರು ಬೇಸಿಕ್ಲಿ ವೆಸ್ಟ್ ಬೆಂಗಾಲ್, ಅಲ್ಲಿಂದ ಇಲ್ಲಿ ಬಂದು ಸಾಪೂರ್ ವ್ಯಾಪ್ತಿಯಲ್ಲಿ ಗೋಲ್ಡ್ ಸ್ಮಿತ್ ಬಂಗಾರ ತಯಾರಿ ಮಾಡುವ ಕೆಲಸ ಮಾಡಿಕೊಂಡು ಸುಮಾರು 15 ವರ್ಷದಿಂದ ಇಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಇವರು ಮತ್ತು ಇವರ ಫ್ರೆಂಡ್ಸ್ ಒಂದು 2 ಜನ, ರಬಿಯುಲ್ ಗಾಜಿ ಮತ್ತು ಅಲಿ ಹುಸೇನ್ ಮಂಡಲ್, ಇವರು ಕೂಡ ವೆಸ್ಟ್ ಬೆಂಗಾಲ್ ಅವರು, ಥಾಣೆಯಲ್ಲಿ ಶಾಪುರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು 3 ಜನರು ಕೆ ಇಬಾದುಲ್, ಕೆ ಇಬಾದುಲ್, ರಬಿಯುಲ್ ಗಾಜಿ, ಅಲಿ ಹುಸೇನ್ 3 ಜನನು ಒಂದು ಬ್ರಸಾ ಕಾರಲ್ಲಿ ಕ್ಯಾಶಿನೋಕ್ಕೆ ಹೋಗೋಣ ಅಂದ್ರೆ ಇಲ್ಲಿಂದ ಗೋವಾಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಒಂದು 5 ಜನ ಅಡ್ಡಗಟ್ಟಿ ಡೆಕಾಯಿಟಿ ಮಾಡಿದಾರೆ ಅಂದ್ರೆ ಫಸ್ಟ್ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಇಬಾದುಲ್ ನನ್ನ ಹತ್ರ ಇದ್ದ 30,000, ರಬಿಯುಲ್ ಗಾಜಿ ಕಡೆ ಒಂದು 50,000 ಇತ್ತು ಅದು, ಮತ್ತು ಅಲಿ ಹುಸೇನ್ ಮಂಡಲ್ ಕಡೆ ಒಂದು 30,000 ಇತ್ತು, ಅದನ್ನ ಅಲ್ಲಿ ಸ್ಥಳದಲ್ಲಿಯೇ ಕಿತ್ಕೊಂಡಿದ್ದಾರೆ. ಸೊ ಇದು ಆಗಿರುವುದು ಖಾನಾಪುರ ಉಚ್ಚವಡೆ ಬೈಲೂರು ಆ ಕ್ರಾಸ್ ಅಲ್ಲಿ ಗಾಡಿಯನ್ನ ಅಡ್ಡ ಹಾಕಿದ್ದಾರೆ. 2 ಗಾಡಿ, ಮುಂದೆ ಒಂದು ಗಾಡಿ I-20 ಗಾಡಿ ಒಂದು ಇತ್ತು ಮತ್ತು ಒಂದು ಎರ್ಟಿಗಾ ಗಾಡಿ ಒಂದು ಇತ್ತು. ಉಚ್ಚವಾಡ ಬೈಲೂರು ಕ್ರಾಸ್ ಲೋಂಬಾ ಕಡೆಯಿಂದ ಲೋಂಡಾ OP ಕಡೆ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಬ್ರಸಾಕಾರಲ್ಲಿ ಇವರು ಹೋಗ್ತಾ ಇದ್ದಾರೆ. ಒಂದು I-20 ಕಾರ ಮತ್ತು ಒಂದು ಎರ್ಟಿಗಾ ಕಾರ, 2 ಕಾರಲ್ಲಿ ಒಂದು 5-6 ಜನ ಬಂದ್ಬಿಟ್ಟು ಅಡ್ಡ ಹಾಕಿ ನಮ್ಮ ಕಡೆ ಸುಮಾರು 1,200,000 ರೂಪಾಯಿ ಹಣವನ್ನು ತಗೊಂಡಿದ್ದಾರೆ. ತಗೊಂಡ ನಂತರ ಅಲ್ಲಿಂದ ಒಂದು ಪಿಸ್ಟಲ್ ತೋರಿಸಿ ಬೆಳಗಾವಿಗೆ ನನ್ನ ಅಂಗಡಿಗೆ ಬಂದು ರಬಿಯುಲ್ ಗಾಜಿ ಕಡೆ ನನ್ನ ಕಡೆಯಿಂದ ಸುಮಾರು ಒಂದು 200 ಗ್ರಾಮ್ ಗೋಲ್ಡ್ ತಗೊಂಡಿದ್ದಾರೆ ಮತ್ತು ಇಬಾದುಲ್ ಕಡೆನೂ ಥ್ರೆಟನ್ ಮಾಡಿದ್ದಾರೆ ಅಂದ್ರೆ ಹೇಳಿ ಕಂಪ್ಲೇಂಟ್ ಬಂತು. ಇದನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಬಾದುಲ್ ಸರ್ ನನ್ನ ಮಾತ್ರ ಜಾಸ್ತಿ ಹೊಡೆದಿದ್ದಾರೆ, ನನ್ನ ಜೊತೆಗೆ ಬಂದಿರುವ 2 ಜನನು ಸರಿಯಾಗಿ ಹೊಡೆದಿಲ್ಲ, ನನ್ನ ಜೊತೆಗೆ ಬಂದಿರೋರ ಮೇಲ್ಗಡೆನೆ ಸ್ವಲ್ಪ ಡೌಟ್ ಇದೆ ಅಂದ್ರೆ ಹೇಳ್ತಾ ಇದ್ರು. ಸೊ ಅದು ಮತ್ತೆ ನಮ್ಮ ಟೆಕ್ನಿಕಲ್ ಎವಿಡೆನ್ಸ್, ಸಸ್ಪೆಕ್ಟ್ಸ್ ಇದೆಲ್ಲ ನೋಡುವಾಗ ಕೆಲವೊಂದು ಕಡೆ ಫೋಟೋ ವಿಡಿಯೋಸ್ ಎಲ್ಲ ಬಂದು ಚೆಕ್ ಮಾಡುವ ಸಂದರ್ಭದಲ್ಲಿ ಒಂದು 5 ಜನ ಅದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿತ್ತು. ವಿವೇಕ್ ಚಂದ್ರಕಾಂತ್ ಪಾಟೀಲ್, ಪ್ರಶಾಂತ್ ಮಹದೇವ್ ಚೌಹಾಣ್, ವಿವೇಕ್ ಚಂದ್ರಕಾಂತ್ ಪಾಟೀಲ್ ಇವನ್ ಮೇಲ್ಗಡೆ ಒಂದು 5 ಕೇಸ್ ಇದೆ. ಅಟೆಂಪ್ಟ್ ಟು ಮರ್ಡರ್ ಒಂದು 3 ಇದೆ. ಪೊಲೀಸ್ ASI ಕಡೆ ಗಲಾಟೆ ಮಾಡಿರೋದು ಒಂದು ಕೇಸ್ ಇದೆ ಮತ್ತು ಎದುರಿಸಿರುವುದು ಒಂದು ಕೇಸ್ ಇರುತ್ತದೆ 504, 506. ಪ್ರಶಾಂತ್ ಮಹದೇವ್ ಚೌಹಾಣ್ ಕಪಲೇಶ್ವರ್ ಇವನು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಇರ್ತಾನೆ. ನಿತಿನ್ ರಾಜಾರಾಮ್ ಚೌಹಾಣ್ ಗಾಯತ್ರಿ ನಗರ್ ಬೆಳಗಾವಿಯಲ್ಲಿ ವಾಸ ಮಾಡ್ತಾನೆ. ದಿಗಂಬರ್ ನಾಗೇಶ್ ಪಾಟೀಲ್ ಶಿವಶಕ್ತಿ ನಗರ್ ಬೆಳಗಾವಿ ಮತ್ತು ಇನ್ನೊಬ್ಬ ಸಚಿನ್ ಪಾಟೀಲ್ ಅಂದ್ರೆ ಇನ್ನೊಬ್ಬ. ಈ 5 ಜನ ಭಾಗಿಯಾಗಿರೋದು ಕಂಡು ಬಂದಿರುತ್ತದೆ. 5 ಜನದಲ್ಲಿ ಆಲ್ರೆಡಿ 4 ಜನ, ವಿವೇಕ್ ಚಂದ್ರಕಾಂತ್, ಪ್ರಶಾಂತ್ ಮಹದೇವ್, ನಿತಿನ್ ರಾಜಾರಾಮ್, ದಿಗಂಬರ್ ನಾಗೇಶ್ ಪಾಟೀಲ್, ಈ 4 ಜನವನ್ನು ಸೆಕ್ಯೂರ್ ಮಾಡಿದೀವಿ. ಈ 4 ಜನ, 5 ಜನ ಹೋಗಿದ್ದಾರೆ, ಅದರಲ್ಲಿ 4 ಜನ ಅರೆಸ್ಟ್ ಮಾಡಿದ್ವಿ. ಇದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ವಿವೇಕ್ ಚಂದ್ರಕಾಂತ್ ಪಾಟೀಲ್ ಈ 5 ಜನ ಟೀಮ್ ಅನ್ನು ಕಟ್ಟಿರೋದು. ಇವನ್ ಜೊತೆಗೆ 4 ಜನ ಸೇರ್ಕೊಂಡು ಹೋಗಿ ಅಟ್ಯಾಕ್ ಮಾಡೋ ಪ್ಲಾನ್ ವಿವೇಕ್ ಚಂದ್ರಕಾಂತ್ ಇದೆ.
ಇದು ಪ್ಲಾನ್ ಇದಕ್ಕೆ ಯಾರು ಹೇಳಿದಾರೆ ಅಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವತ್ತು ಕಂಪ್ಲೇಂಟ್ ಜೊತೆಗೆ ಒಂದು 2 ಜನ ಹೋಗಿದಾರಲ್ಲ, ಆ 2 ಜನನ ಪ್ಲಾನ್ ಅನ್ನು ಮಾಡಿರ್ತಾರೆ. ಅಲಿ ಹುಸೇನ್ ಮತ್ತು ರಬೀವುಲ್ ಗಾಜಿ ಅವರಿಬ್ಬರು ಮತ್ತು ಇನ್ನೊಬ್ಬ ವ್ಯಕ್ತಿ ಸಾದಿಕ್ ಅಬ್ದುಲ್ ರಹಮಾನ್, ಅವನು ಕೂಡ ಶಾಪುರ್ ಬೆಳಗಾವಿಯಲ್ಲಿ ಇರ್ತಾನೆ. ಈ 3 ಜನನು ಕೂಡ ಬಂಗಾರದ ಆಭರಣ ತಯಾರಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅವರಕ್ಕೂ ಆಗ್ತಾ ಇಲ್ಲ. ಇತ್ತೀಚೆಗೆ ಇವರಿಗೂ ಸ್ವಲ್ಪ ಸಾಲ ಎಲ್ಲ ಆಗಿದೆ. ಅವನು ಚೆನ್ನಾಗಿದ್ದಾನೆ ಅಂದ್ರೆ ಹೇಳಿಬಿಟ್ಟು ನಾವು ಬಂಗಾರ ಕೊಡೋದು ತರ ಕೊಡೋಣ, ಸೊ ಅವನ ಕಡೆ ಅಂದು ಈ ಡೆಕಾಯಿಟ್ ಮಾಡುವವರು ಈಸ್ಕೊಂಡಿರ್ತಾರಂದ್ರೆ ಎಲ್ಲಾರು ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಜೊತೆಗೆ ಹೋಗಿರೋರೆ 2 ಜನ ಮತ್ತು ಇನ್ನೊಬ್ಬನ 3 ಜನ ಸೇರಿ ಪ್ಲಾನ್ ಮಾಡ್ತಾರೆ. ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ 5 ಜನವನ್ನು ಉಪಯೋಗ ಮಾಡಿರ್ತಾರೆ. ಅದರಲ್ಲಿ ಚಂದ್ರಕಾಂತ್ ಪಾಟೀಲ್ ಇವನು ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಅನ್ನು ಕೂಡ ಉಪಯೋಗ ಮಾಡಿರ್ತಾನೆ. ಅದ ಚೆಕ್ ಮಾಡೋ ಸಂದರ್ಭದಲ್ಲಿ ಮಯೂರ್ ರಾಜು ಅವನು ಕೂಡ ಇದರಲ್ಲಿ ಪಿಸ್ಟಲ್ ಅನ್ನು ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಅವನನ್ನು ಕೂಡ ಅರೆಸ್ಟ್ ಮಾಡಿದೀವಿ. ಸೊ 2 ಗಾಡಿ ಸೀಸ್ ಮಾಡಲಾಗಿದೆ ಮತ್ತು ಇದರಲ್ಲಿ ಒಂದು ಅಕ್ಯೂಸರ್ ಬಿಟ್ಟು ಉಳಿದ ಎಲ್ಲ ಅಕ್ಯೂಸರು ಕೂಡ ನಾವು ಸೆಕ್ಯೂರ್ ಮಾಡಲಾಗಿದೆ. ಅಮೌಂಟ್ 1,200,000 ರೂಪಾಯಿ ಅದರಲ್ಲಿ ಅವರು ತಗೊಂಡು ಹೋಗಿರೋದು. ಯಾವುದು ಗನ್, ಇವರು ಉಪಯೋಗ ಮಾಡಿರೋ ಗನ್, ಅವತ್ತವನ್ನ ಥ್ರೆಟನ್ ಮಾಡಿರೋದಕ್ಕೆ ಉಪಯೋಗ ಮಾಡಿರುವ ಗನ್ನನ್ನು ಕೂಡ ಸೀಸ್ ಮಾಡಲಾಗಿದೆ. ಸೊ ಅದು ಕಂಟ್ರಿ ಮೇಡ್ ಪಿಸ್ಟಲ್ ಇದೆ, ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಅದು ಯಾರು ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿರೋ ವ್ಯಕ್ತಿ ಕೂಡ ಮಯೂರ್ ರಾಜ್ ಗಾಡಿ ಅಂದ್ರೆ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಂದು ಗನ್ ಇತ್ತು. ಇಪ್ಪತ್ತೈದನೇ ತಾರೀಕು 3 ಜನ ಹೋಗಿದಾರಲ್ಲ, ಅದರಲ್ಲಿ ಒಬ್ಬನೇ ಚೆನ್ನಾಗಿದ್ದಾನೆ, ವೆಲ್ ಆಫ್ ಇದ್ದಾನೆ, ಕಂಪ್ಲೈನೆಂಟ್. ಇಬಾದುಲ್ ತುಂಬಾ ಚೆನ್ನಾಗಿ ಲೈವ್ಲಿಹುಡ್ ಚೆನ್ನಾಗಿದೆ ಮತ್ತು ಒಳ್ಳೆಯ ಸಂಪಾದನೆ ಇದೆ. ಜೊತೆಗೆ ಹೋಗಿರೋ 2 ಜನ ರಬೀವುಲ್ ಮತ್ತು ಅಲಿ ಹುಸೇನ್, ಅವರಿಬ್ಬರಕ್ಕೂ ಈಗ ಸರಿಯಾಗಿ ವ್ಯಾಪಾರ ನಡೆಸ್ತಾ ಇಲ್ಲ ಮತ್ತು ಸಾಲ ಇದೆ ಅಂದ್ರೆ ಸುದ್ದಿ ಇದೆ. ಇವರ ಜೊತೆಗೆ ಇನ್ನೊಬ್ಬನ ಸೇರ್ಕೊಂಡಿದ್ದಾನೆ ಸಾದಿಕ್ ಅಬ್ದುಲ್, ಅವನಕ್ಕೂ ಕೂಡ ವ್ಯಾಪಾರ ಅಷ್ಟು ಆಗ್ತಾ ಇಲ್ಲ. ಬಟ್ ಈ 3 ಜನಕ್ಕೂ ಗೊತ್ತಿದೆ ಇಬಾದುಲ್ ಕಡೆ ಜಾಸ್ತಿ ಹಣ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಇಬಾದುಲ್ ಕಡೆ ಎಂದು ಯಾವುದೋ ಒಂದು ಅರ್ಧ ಕೆಜಿ 1 ಕೆಜಿ ಬಂಗಾರ ತಗೊಳ್ಳೋದ್ರಿಂದ ನಮ್ಮ ಎಲ್ಲರಿಗೂ ಒಂದು ಬೆನಿಫಿಟ್ ಸಿಗ್ತದೆ ಅಂದ್ರೆ ಒಂದು ಪ್ಲಾನ್ ಮಾಡಿಕೊಂಡು ಜೊತೆಗೆ ಹೋಗಿರೋರೆ ಮಾಡಿರೋದು. ಯಾವುದು ಇಲ್ಲ, ಇದು ಪ್ರೈಮ್ ಆಫೀಸಿ ನಮಗೆ ಗೊತ್ತಿರೋದು ಇಬಾದುಲ್ ಕಡೆ ವೆಲ್ ಆಫ್ ಇದ್ದಾನೆ, ಇವನ್ ಕಡೆ ಅಂದ್ರೆ ನಾವು ಏನೋ ಬೆನಿಫಿಟ್ ತಗೊಳ್ಳೋಣ ಅಂದ್ರೆ ಪ್ಲಾನ್ ಮಾಡಿ ಮಾಡಿರೋದು. ಇದರಲ್ಲಿ ನಕಲಿ ಬಂಗಾರ ಯಾಕೆ ಬಂತಂದ್ರೆ ರಬೀವುಲ್ ಗಾಜಿ ಇಬಾದುಲ್ಗೆ ಡೌಟ್ ಬರಬಾರ್ದಲ್ಲ, ನಮ್ಮ ಮಾತ್ರ ಅಟ್ಯಾಕ್ ಮಾಡ್ತಾರಂದ್ರೆ ಕಂಪ್ಲೈನೆಂಟ್ಗೆ ಡೌಟ್ ಬರಬಾರದು. ಸೊ ಅದಕ್ಕೆ ರಬೀವುಲ್ ಗಾಜಿ ಯಾರು ಅಫೆನ್ಸ್ ಮಾಡಕ್ಕೆ ಡೆಕಾಯಿಟ್ ಮಾಡಕ್ಕೆ ದರೋಡೆ ಮಾಡಕ್ಕೆ ಬಂದಿದ್ದಾರೋ ಅವ್ರ ಕಡೆ ಇವನೇ ಹೋಗಿ ಕೊಡ್ತಾನೆ. ನನ್ನ ಕಡೆ ನಾನು 200 ಗ್ರಾಮ್ ಕೊಡ್ತೀನಿ ಅಂದ್ರೆ ಕೊಡ್ತಾನೆ. ಬಟ್ ಆ 200 ಗ್ರಾಮ್ ನಕಲಿ ಗೋಲ್ಡ್ ಇರ್ತದೆ, ಗೋಲ್ಡ್ ಜಸ್ಟ್ ಕೋಟಿಂಗ್ ಮಾತ್ರ ಹಾಕಿರ್ತಾರೆ. ಸೊ ನೋಡುವುದಕ್ಕೆ ನಾನು ಕೂಡ ಕೊಡ್ತಾ ಇದ್ದೀನಿ, ಜೀವ ಭಯ ಇದೆ, ನೀವು ಕೊಟ್ಬಿಡಿ ಅಂದ್ರೆ ಜೊತೆಗೆ ಹೋಗಿರೋನನ್ನ ಇನ್ಸಿಸ್ಟ್ ಮಾಡ್ತಾನೆ. ಬಟ್ ಆದ್ರೆ ಅವ್ನು ಕೊಟ್ಟಿಲ್ಲ. ಲಕಿಲಿ ನಥಿಂಗ್. ಆರೋಪಿಯಲ್ಲಿ ಒಂದು ಆರೋಪಿ ಮೇಲೆ 3 ಕೊಲೆ ಪ್ರಕರಣ ಇದೆ. ಮೇನ್ ಈ ದರೋಡೆಯನ್ನು ಪ್ಲಾನ್ ಮಾಡಿರುವ ಆರೋಪಿ ಮೇಲ್ಗಡೆ 3 ಕೊಲೆ ಪ್ರಕರಣಗಳು ಮತ್ತು ಒಂದು ಪೊಲೀಸನ್ನು ಅಸಾಲ್ಟ್ ಮಾಡಿರುವ ಪ್ರಕರಣ ದಾಖಲಾಗಿರ್ತದೆ. नेक्स्ट. अटक आरोपींना न्यायालयात हजर करण्यात आले असल्याचेही पोलीस अधीक्षकांनी सांगितले. विनोद कोलकार, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।